ವೇಮಗಲ್ ಬೆಳ್ಳೂರು ಬೀರೇಶ್ವರ ಸ್ವಾಮಿಯ ದೊಡ್ಡದೇವರ ಜಾತ್ರಾ ಮಹೋತ್ಸವದ ಹೊಳೆ ಪೂಜೆ ಸಂಪನ್ನ. ಶಾಸಕರಾದ ಕೊತ್ತೂರು ಮಂಜುನಾಥ್, ವಿಧಾನ ಪರಿಷತ್ ಸದಸ್ಯರಾದ ಅನಿಲ್ ಕುಮಾರ್ ಮತ್ತು ಮಾಜಿ ಸಭಾಪತಿಗಳಾದ ವಿ.ಆರ್. ಸುದರ್ಶನ್ ಸೇರಿದಂತೆ ಅನೇಕ ಮುಖಂಡರು ಭಾಗಿ. ಕೋಲಾರ ಜಿಲ್ಲೆಯ ಕೋಲಾರ ತಾಲೂಕಿನ ವೇಮಗಲ್ನಲ್ಲಿ ಸಾವಿರಾರು ವರ್ಷಗಳ ಹಿಂದೆ ನೆಲೆಸಿರುವ ಬೆಳ್ಳೂರು ಬೀರೇಶ್ವರ ಸ್ವಾಮಿಯ ದೊಡ್ಡದೇವರ ಜಾತ್ರಾ ಮಹೋತ್ಸವ 12 ವರ್ಷಕ್ಕೊಮ್ಮೆ ನಡೆಯಲಿದ್ದು, 3 ದಿನಗಳ ಕಾಲ ನಡೆಯುವ ಜಾತ್ರಾ ಮಹೋತ್ಸವ ಪ್ರಥಮ ದಿನವಾಗಿ ಕೂಟವ, 2ನೇ ದಿನದಂದು ಹೊಳೆಯ ಪೂಜೆ ಹಾಗೂ 3ನೇ ದಿನವಾಗಿ ದೀಪಾರಾಧನೆ, ತಲೆಯ ಮೇಲೆ ದೀಪ ನಡೆಯುವ ಕಾರ್ಯಕ್ರಮವಿದ್ದು, ಇಂದು ಹೊಳೆ ಪೂಜೆಯ ಅಂಗವಾಗಿ ವೀರಗಾಸೆ, ಡೊಳ್ಳು ಕುಣಿತ, ಗೊರವರ ಕುಣಿತ, ಕಾಲಾಟ, ಮಂಗಳವಾದ್ಯ ಸೇರಿದಂತೆ ಕುಂಭ ಕಳಶಗಳನ್ನು ಹೊತ್ತು ಅರಬಿ ಕೊತ್ನೂರು ಸಿದ್ದೇದೇವರು, ವೀರಭದ್ರಮ್ಮ, ಬಿಡದಿ ದೇವರು, ನರಸಾಪುರ ಬತ್ತೇಶ್ವರ ಹಾಗೂ ಬೆಳ್ಳೂರು ಬೀರೇಶ್ವರ ದೇವರ ಮಣೆಗಳನ್ನು ತಲೆಯ ಮೇಲೆ ಹೊತ್ತು ನಡೆಮಡಿಯನ್ನು ಹಾಸುವ ಮುಖಾಂತರವಾಗಿ ವೇಮಗಲ್ನ ರಾಜಬೀದಿ, ಕುರುಬಳ್ಳಿಯ ರಾಜಬೀದಿಗಳಲ್ಲಿ ಮೆರವಣಿಗೆಯನ್ನು ಮಾಡಿ ಹೊಳೆ ಪೂಜಾ ಕೇಂದ್ರದಲ್ಲಿ ಗಂಗೆ ಪೂಜೆ ಮತ್ತು ಹೊಳೆ ಪೂಜೆಯನ್ನು ನೆರವೇರಿಸುವ ಮುಖಾಂತರವಾಗಿ ಹೊಳೆ ಪೂಜೆ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಏರ್ಪಡಿಸಲಾಗಿತ್ತು. ಇನ್ನು ಬೃಹತ್ ವೇದಿಕೆಯನ್ನು ನಿರ್ಮಾಣ ಮಾಡಿ ಶಾಸಕರಾದ ಕೊತ್ತೂರು ಮಂಜುನಾಥ್ರವರು, ವಿಧಾನ ಪರಿಷತ್ ಸದಸ್ಯರಾದ ಅನಿಲ್ ಕುಮಾರ್ರವರು, ಮಾಜಿ ಸಭಾಪತಿಗಳಾದ ವಿ.ಆರ್. ಸುದರ್ಶನ್ರವರು, ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರಾದ ಅನುಷಾ ಮುನ್ರಾಜ್, ಉಪಾಧ್ಯಕ್ಷರಾದ ವೆಂಕಟೇಶ್ ಸೇರಿದಂತೆ ತಾಲೂಕು ದಂಡಾಧಿಕಾರಿಗಳಾದ ನಯನರವರು ಹಾಗೂ ಅನೇಕ ಮುಖಂಡರುಗಳು, ಪಟ್ಟಣ ಪಂಚಾಯಿತಿಯ ಸದಸ್ಯರುಗಳು ಸೇರಿದಂತೆ ಗಣ್ಯಾತಿ ಗಣ್ಯರು, ಬೆಳ್ಳೂರು ಬೀರೇಶ್ವರ ಸ್ವಾಮಿಯ ಒಕ್ಕಲಿನ ಎಲ್ಲ ಕುಲಸ್ಥರು, ಬಂಧು ಬಾಂಧವರು, ಸಂಬಂಧಿಕರು ಕೂಡ ಭಾಗವಹಿಸಿ ಹೊಳೆ ಪೂಜೆ ಕಾರ್ಯಕ್ರಮವನ್ನು ವೀಕ್ಷಿಸಿ ಕಲಾತಂಡಗಳ ಪ್ರದರ್ಶನಕ್ಕೆ ಮಾರು ಹೋಗಿ ತೆಂಗಿನಕಾಯಿ ಪಡವನ್ನು ಕೊಂಡಾಡಿದರು. ಇನ್ನು ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳು ಮಾತನಾಡಿ, ಬೆಳ್ಳೂರು ಬೀರೇಶ್ವರ ಸ್ವಾಮಿ ದೇವಾಲಯ ಸಮಿತಿಯವರು ಹೊಳೆ ಪೂಜೆ ಮತ್ತು ಜಾತ್ರೆ ನಡೆಸುವ ಸಲುವಾಗಿ 3 ಎಕರೆ ಜಾಗ ಮಂಜೂರು ಮಾಡುವಂತೆ ಮನವಿ ಪತ್ರವನ್ನು ಸಲ್ಲಿಸಿದ್ದು, ಶಾಸಕರಾದ ಕೊತ್ತೂರು ಮಂಜುನಾಥ್, ಅನಿಲ್ ಕುಮಾರ್ ಹಾಗೂ ವಿ.ಆರ್. ಸುದರ್ಶನ್ರವರು ನಮ್ಮ ಮೇಲಿನ ಸಚಿವರಿಗೆ ಮತ್ತು ಸಿಎಂ ಸಿದ್ದರಾಮಯ್ಯನವರಿಗೆ ಈ ಒಂದು ವಿಷಯವನ್ನು ಮುಟ್ಟಿಸಿ ಶೀಘ್ರವಾಗಿ ಭೂಮಿ ಮಂಜೂರು ಮಾಡಿಕೊಡುವ ಭರವಸೆ ನೀಡಿದ್ದು, ಹಾಲು ಮತದವರೆಂದರೆ ಇಡೀ ವಿಶ್ವಕಂಡ ಶ್ರೇಷ್ಠ ಸಮುದಾಯವಾಗಿದ್ದು, ಪೂಜಾ ಕಾರ್ಯಕ್ರಮಗಳು ವಿಶಿಷ್ಟವಾಗಿದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಇದೇ ಸಮುದಾಯದಲ್ಲಿ ಜನಿಸಿ ಅತಿ ದೀರ್ಘಕಾಲ ಮುಖ್ಯಮಂತ್ರಿ ಮತ್ತು ಅತಿ ಹೆಚ್ಚು ಬಜೆಟನ್ನು ಮಂಡನೆ ಮಾಡುವುದರಲ್ಲಿ ಖ್ಯಾತಿ ಪಡೆದಿದ್ದಾರೆ ಎಂದರು. ಶಾಂತಿ ನೆಮ್ಮದಿಯನ್ನು ಕಾಪಾಡಲಿ ಅಂತ ಬೆಳ್ಳೂರು ಬೀರೇಶ್ವರ ಸ್ವಾಮಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಇವತ್ತು ಈ ಕಾರ್ಯಕ್ರಮ ಮನೆ ದೇವರ ಕಾರ್ಯಕ್ರಮ ಅಂತ ಹೇಳಿದ್ರೆ ತುಂಬಾ ಉತ್ತಮವಾದಂಥದ್ದು. ಏನೇ ಮರೆತರೂ ನಾವು ತಂದೆ ತಾಯಿನ ಮರೆಯೋದಿಲ್ಲ, ಅಣ್ಣ ತಮ್ಮಂದನ್ನ ಮರೆಯೋದಿಲ್ಲ, ಮಕ್ಕಳನ್ನ ಮರೆಯೋದಿಲ್ಲ. ಆ ಥರ ನಮ್ಮ ಸಿದ್ಧಾಂತ ಪದ್ಧತಿ, ನಮ್ಮ ಆಚಾರ ವಿಚಾರಗಳನ್ನು ನಾವು ಮರೆಯಬಾರದು. ಆದ್ರಿಂದ ಮರಿಬಾರದು ಅಂತ ಇವತ್ತೆಲ್ಲ ನೀವು ಒಂದು ಕಾರ್ಯಕ್ರಮ ಮಾಡ್ತಾ ಇರೋದು ತುಂಬಾ ಉತ್ತಮವಾದಂಥ ಕಾರ್ಯಕ್ರಮ. ಒಳ್ಳೆ ಕಾರ್ಯಕ್ರಮಕ್ಕೆ ಇವತ್ತು ಹಿರಿಯರಾದಂತಹ ನಮ್ಮ ಸುದರ್ಶನ್ ಸರ್ ಅವರು ಆಗಮಿಸಿದ್ದಾರೆ, ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಅದೇ ರೀತಿ ನಮ್ಮ MLC ಅನಿಲನ್ ಅವರು ಆಗಮಿಸಿದ್ದಾರೆ. ಅದೇ ರೀತಿ ನಮ್ಮ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಹಾಗೆ ನಮ್ಮ ಎಲ್ಲ ನಮ್ಮ ಪಟ್ಟಣ ಪಂಚಾಯಿತಿಯ ಸದಸ್ಯರು ಎಲ್ಲರೂ ಕೂತಿದ್ದಾರೆ. ಇವರೆಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಮುಖ್ಯವಾಗಿ ಈ ಕಾರ್ಯಕ್ರಮದಲ್ಲಿ ಇಷ್ಟೆಲ್ಲ ನಡಿಬೇಕಾದ್ರೆ ಇದೇ ನಮ್ಮ ಕುರುಬರಳ್ಳಿ ಗ್ರಾಮದ ಎಲ್ಲ ಗ್ರಾಮಸ್ಥರು, ನಮ್ಮ ಮೂರ್ತನ ಆಗ್ಬೋದು, ಪ್ರಕಾಶ್ ಆಗ್ಬೋದು, ಆಮೇಲೆ ನಮ್ಮ ಕುಮಾರಣ್ಣ ಆಗ್ಬೋದು, ಎಲ್ಲ ಈ ಕಮಿಟಿಯ ಸದಸ್ಯರು ನೀವೆಲ್ಲರೂ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀರಾ. ಇದೇ ರೀತಿ ಯಾವಾಗಲೂ ಎಷ್ಟು ವರ್ಷಕ್ಕೊಂದ್ಸಲಿ ಮಾಡ್ತೀವಿ, 10 ವರ್ಷ 12 ವರ್ಷಕ್ಕೊಂದ್ಸಲಿ ಏನೇನು ಮಾಡೋದು, 12 ವರ್ಷಕ್ಕೊಂದ್ಸಲಿ ಮಾಡೋದು. ಈ ಕಾರ್ಯಕ್ರಮ ಯಾವಾಗಲೂ ಇದೇ ರೀತಿ ನಡ್ಕೊಂಡು ಹೋಗ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಅದಾದ್ಮೇಲೆ ಆಮೇಲೆ ಮೂರ್ತಣ್ಣವರು, ಆಮೇಲೆ ನಮ್ಮ ಪ್ರಕಾಶು, ಕುಮಾರಣ್ಣ, ಎಲ್ಲ ಸಮಿತಿಯ ಸದಸ್ಯರು ಎಲ್ಲರೂ ಏನೇನಿದ್ದಾರೆ ಅಂದ್ರೆ, ಈ ದೇವರಿಗೆ ಪೂಜೆ ಮಾಡುವಂಥದ್ದು ಮೊದಲು ಅಲ್ಲಿ ಊರ ಹತ್ರ ಮಾಡ್ತಾ ಇದ್ವಿ. ಇವತ್ತಲ್ಲಿ ಕಮರ್ಷಿಯಲ್ ಬಿಲ್ಡಿಂಗ್ಸು ಎಲ್ಲ ಆಗೋಗಿದೆ, ಇವತ್ತಲ್ಲಿ ಮಾಡಕ್ ಆಗೋದಿಲ್ಲ. ಇದು ಜಾಗ ಖಾಲಿಯಾಗಿದೆ, ಸರ್ಕಾರಿ ಜಾಗ. ಇದು 3 ಎಕರೆ ಸರ್ಕಾರಿ ಜಾಗ ಇದೆ. ಈ ಜಾಗವನ್ನ ಬೀರೇಶ್ವರ ಸ್ವಾಮಿ ಹೆಸರಿಗೆ ಇದು ಪರ್ಮನೆಂಟ್ ಆಗಿ ದ್ಯಾವರ್ಗಳು ಮಾಡೋದಕ್ಕೆ ನಮ್ಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಖಂಡಿತ ಅವಕಾಶ ಮಾಡಿಕೊಡ್ತೀವಿ. ಇವತ್ತು ಮಾಡಕ್ಕಾಗದೆ ಇದ್ರೆ ಯಾವತ್ತು ಮಾಡಕ್ಕಾಗೋದು? ನಾವು ಇವತ್ತೇ ಮಾಡ್ಬೇಕಾಗಿರೋದು. ಇವಾಗ ನಮ್ಮ ಸುರೇಶ್ ಅಣ್ಣ ಅವ್ರು ಇದ್ದಾರೆ. ನಮ್ಗೆ ಏನು ಅಡ್ಡ ಇಲ್ಲ. ಸುರೇಶ್ ಅಣ್ಣ ಹತ್ರ ಏನ್ ಕೆಲಸ ಹೇಳಿದ್ರು ಫೋನಲ್ಲಿ ಎಲ್ಲ ಮುಗಿದೋಗುತ್ತೆ. ಅವ್ರು ಬರೋದು ಬೇಕಾಗಿಲ್ಲ, ಕೆಲಸ ಮಾಡೋದು ಯಾವ್ದು ಒಂದು ಫೋನ್ ಎತ್ಕೊಂಡು ಮುಗೀತು. ನಮ್ಮ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಣ್ಣ ಅವರು ಇದ್ದಾರೆ. ಇಂಥ ಟೈಮಲ್ಲಿ ನಾವು ಇಂಥ ಕಾರ್ಯಕ್ರಮಗಳೆಲ್ಲ ಮಾಡ್ಕೊಳಕ್ ಆಗಲ್ಲ ಅಂದ್ರೆ ಯಾವಾಗೂ ನಾವು ಮಾಡ್ಕೊಳಕ್ ಆಗೋದಿಲ್ಲ. ಖಂಡಿತವಾಗ್ಲೂ ಅದನ್ನ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ನಾನು ಸುರೇಶನ ಗಮನಕ್ಕೂ ತರ್ತೀನಿ. ತಂದು ಈ ಕಾರ್ಯಕ್ರಮಗಳ ಏನು ಜಮೀನು ವಿಚಾರ ಹೇಳಿದ್ದೀರಾ, ಇದೆಲ್ಲ ಇರಬೇಕು. ನಾವು ಕಲ್ಕೋಬಾರ್ದು. ಕೆರೆನ, ರಾಜಕಾಲುವೆನ, ನಮ್ಮ ಆಚಾರ ವಿಚಾರಗಳು, ನಮ್ಮ ಪದ್ಧತಿ, ಪೂಜಾ ಪದ್ಧತಿಗಳು ಏನಿದೆಯೋ ಆ ಪೂಜಾ ಪದ್ಧತಿಗಳು, ಮದುವೆ ಪದ್ಧತಿಗಳು ಎಲ್ಲವನ್ನು ನಾವು ಕಾಪಾಡ್ಕೊಂಡು ಹೋಗ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಉಳಿತವೆ. ಇದೆಲ್ಲ
ಇಲ್ಲ ಅಂತ ಹೇಳಿದ್ರೆ ಈ ಚೇಂಜಸ್ ಆಗ್ಬಿಡುತ್ತೆ ಚೇಂಜಸ್ ಆಗ್ಬಿಡುತ್ತೆ. ಇವಾಗ ಬೇರೆ ದೇಶಗಳಲ್ಲಿ ನೋಡಿದಿರಲ್ಲ, ಮದುವೆನೂ ಏನೂ ಇಲ್ಲ, ತಾಲಿನೂ ಗೊತ್ತಿಲ್ಲ, ಅವ್ರಿಗೆ ಏನೂ ಗೊತ್ತಿಲ್ಲ. ಅದೇನೋ ಒಂದು ಮದುವೆ ಅಂದ್ರೆ ಎಲ್ಲೋ ಹೋಗ್ಬಿಟ್ಟು ಒಂದು ಉಂಗುರ ಹಾಕ್ಬಿಟ್ರೆ ಮದುವೆ ಆಗೋಯ್ತು. ಆವಾಗ ಉಂಗುರ ತೆಗೆದು ಬಿಸಾಕ್ಬಿಡ್ತಾರೆ ಅಷ್ಟೇ. ಆ ತರ ನಮ್ಮ ಪದ್ಧತಿಗಳನ್ನ ನಾವು ಮರಿಬಾರ್ದು. ಪದ್ಧತಿಗಳನ್ನ ಯಾವತ್ತೂ ನಮ್ಮ ಸಿದ್ಧಾಂತಗಳನ್ನ ನಾವು ಪಾಲನೆ ಮಾಡಬೇಕು ಅಂತ ಹೇಳ್ತಾ, ಏನು ಮೂರ್ತನವರು ನಮ್ಮ ಪ್ರಕಾಶ್ ಆಮೇಲೆ ಕುಮಾರಣ್ಣ ಏನ್ ಹೇಳಿದ್ದಾರೆ ಈ ಜಮೀನು ವಿಚಾರ, ಖಂಡಿತವಾಗ್ಲೂ ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನಮ್ಮ ಸುರೇಶನ ಗಮನಕ್ಕೆ ತಂದು ಅದನ್ನ ಮಾಡ್ಕೊಳ್ಳುವಂತ ಕೆಲಸವನ್ನು ಮಾಡ್ತೀನಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಆ ದೇವರು ಬೀರೇಶ್ವರ ಸ್ವಾಮಿ, ಬೆಳ್ಳೂರು ಬೀರೇಶ್ವರ ಸ್ವಾಮಿ ಇನ್ನೂ ಒಂದ್ಸಲ ಎಲ್ಲರೂ ಒಳ್ಳೇದು ಮಾಡ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಬಂಧುಗಳು ಬಂದಿದ್ದಾರೆ. ನಮ್ಮ ಹಾಲು ಮತಸ್ಥರು, ಕುರುಬ ಸಮುದಾಯದ ಬೇರೆ ಬೇರೆ ಭಾಗದಿಂದ ತಾವೆಲ್ಲ ಕೂಡ ಬಂದು 12 ವರ್ಷಕ್ಕೊಂದ್ಸರಿ ಈ ಒಂದು ಪವಾಡವನ್ನು ಬದುಕಿನಲ್ಲಿ ಅನೇಕ ವಿಷಯಗಳು ವಿಸ್ಮಯ ನಮಗೆ ಅರ್ಥ ಆಗೋದಿಲ್ಲ. ಅದಕ್ಕೆ ವಿಚಾರಗಳನ್ನು ಹುಡುಕಕ್ ಆಗದೇ ಇಲ್ಲ. ಅದಕ್ಕೆ ಯಾವ ವೈಜ್ಞಾನಿಕವಾದಂತ ತಳಹದಿ ಲೆಕ್ಕ ಹಾಕ್ಲಿಕ್ಕೆ ಆಗೋದಿಲ್ಲ. ಇದನ್ನೇ ಪವಾಡ ಅಂತ ಹೇಳ್ತಕ್ಕಂಥದ್ದು. ಹಾಗಾಗಿ ಇದನ್ನ ಏನು ಬಂಧುತ್ವ, ಮಿತ್ರರು, ಮದುವೆ ಇನ್ವಿಟೇಷನ್ ನಾವೇನು ಹಾಕೊಳ್ತೀವಿ, ಬಂಧು ಮಿತ್ರರು ಅಂತ ಹಾಕೊಳ್ತೀವಿ. ಆ ಬಂಧು ಮಿತ್ರರಿಗೆ ಬಹಳ ಅರ್ಥ ಇರುತ್ತೆ. ಅದೊಂದು ಶ್ರೇಷ್ಠವಾದಂಥದ್ದು. ಯಾಕಂದ್ರೆ ಬಂಧುತ್ವ ಅಂತ ಹೇಳಿದ್ರೆ ಅದು ನೀವೆಲ್ಲ ಒಂದೊಂದು ಗುಂಪುಗಳಿಗೆ ಸೇರಿದಂತ, ಅಂದ್ರೆ ರಕ್ತ ಸಂಬಂಧಿಕರು ಅಂತೇಳಿ ಅಲ್ವೇನಪ್ಪ, ರಕ್ತ ಸಂಬಂಧಿಕರು ಇವೆಲ್ಲ. ಸೊ ಇದಕ್ಕೆಲ್ಲ ಒಂದು ಪದ್ಧತಿಗಳನ್ನ ಮಾಡ್ಕೊಂಡು ಬಂದಿದ್ದೀರಿ. ಸೊ ಇದನ್ನ ಹೀಗೇನೆ ಇನ್ನು ಸಾಂಸ್ಕೃತಿಕವಾಗಿ ಚೆನ್ನಾಗಿ ಮಾಡ್ಕೊಂಡು ಹೋಗಿ, ಒಂದು ದೈವ ಭಕ್ತಿ ಜೊತೆಗೆ ಸಾಂಸ್ಕೃತಿಕವಾಗಿ ಕೂಡ ಚೆನ್ನಾಗಿ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಹೋಗಿ. ಏನ್ ಸ್ಥಳದ ಬೇಡಿಕೆಯನ್ನ ತಾವೇನು ಹೇಳಿದ್ದೀರಾ ಅದನ್ನ ಸಂಬಂಧಪಟ್ಟ ಎಲ್ಲರಿಗೂ ಕೂಡ ಶಾಸಕರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಮಾತಾಡ್ತೇವೆ. ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ಬೋದು, ಅದ್ರ ಜೊತೆಗೆ ನಮ್ಮ ಕಂದಾಯ ಸಚಿವರು, ಅವರು ಬಹಳ ಮುಖ್ಯ. ಇದರ ಮಂಜೂರಾತಿ ಆಗ್ಬೇಕಾಗುತ್ತೆ, ಅವರ ಆಸಕ್ತಿಯನ್ನ ತಗೋಬೇಕಾಗುತ್ತೆ. ಕೃಷ್ಣ ಅವರಿಗೆ, ಸುರೇಶ್ ಅವರು ಮತ್ತು ಜೊತೆಗೆ ಅನಿಲ್ ಕುಮಾರ್ ಅವರು, ನಜೀರ್ ಅಹಮದ್ ಅವರು, ಹಾಗೇನೆ ಮುಖ್ಯಮಂತ್ರಿಗಳಿಗೂ ಭೇಟಿ ಮಾಡಿ ಉಪಮುಖ್ಯಮಂತ್ರಿಗಳಿಗೂ ಹೇಳಿ ಈ ಎಲ್ಲ ಪದ್ಧತಿಗಳನ್ನ ಹಲವಾರು, ಯಾಕಂದ್ರೆ ಈಗ ಅಲ್ಲಿ ಮಾಡ್ಲಿಕ್ಕೆ ಆಗದೇ ಇಲ್ಲ ಇಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ನೋಡ್ತಾ ಇದ್ದೀವಿ. ಹಾಲು ಮತಸ್ಥ ಸಂಪ್ರದಾಯದಂತೆ ಪ್ರತಿ 5 ವರ್ಷಕ್ಕೆ, 9 ವರ್ಷಕ್ಕೆ, 11 ವರ್ಷಕ್ಕೆ ಈ ಒಂದು ಜಾತ್ರಾ ಮಹೋತ್ಸವಗಳು ನಮ್ಮ ಭಾಗದಲ್ಲಿ ಆಗಾಗ ನಡೀತಾ ಇರ್ತವೆ. ನಾವು ಕೂಡ ಎಲ್ಲ ಕಡೆ ಹೋಗಿ ಬರ್ತಾ ಇರ್ತೀವಿ. ಅವರ ಕರೆಯ ಮೇರೆಗೆ ಎಲ್ಲ ಕಡೆ ಹೋಗಿ ಬರ್ತಾ ಇರ್ತೀವಿ. ಅದು ಬ್ಯಾಲಹಳ್ಳಿ ಇರ್ಬೋದು, ಅಬ್ಬಣಿ ಇರ್ಬೋದು, ಅರಾಬಿಕೊತ್ತು ಇರ್ಬೋದು, ಮತ್ತು ಇವತ್ತಿನ ಕುರುಬರಳ್ಳಿ ಇರ್ಬೋದು. ಈ ರೀತಿ ಎಲ್ಲ ಕಡೆ ಕೂಡ ಸಂಪ್ರದಾಯದಂತೆ ಜಾತ್ರಾ ಮಹೋತ್ಸವ ನಡೀತಾ ಇರ್ತದೆ. ನಮ್ಮ ಜಿಲ್ಲಾ ಮಂತ್ರಿಗಳು ಕೂಡ ನನಗೆ ಮತ್ತು ನಮ್ಮ ಶಾಸಕರಿಗೆಲ್ಲ ಕರೆ ಮಾಡಿದ್ದಾರೆ. 5ನೇ ತಾರೀಕು ಅವ್ರದ್ದಿದೆಯಂತಿದೆ, ಅವರ ಇಲ್ಲೇ ತಾವರೆಕೆರೆಯಲ್ಲಿ 5ನೇ ತಾರೀಕಿನ ಬಸವರಾಜು ಮತ್ತು ನಮ್ಮ ಬಸವರಾಜು ಬೈರ್ತಿ ಸುರೇಶ್ ಇಬ್ಬರದು ಜಾತ್ರಾ ಮಹೋತ್ಸವ 5ನೇ ತಾರೀಕಿಲ್ಲೇ ತಾವರೆಕೆರೆಯಲ್ಲಿದೆ. ಸಿಎಂ ಬರ್ತಾರೆ ಅಂತ ಹೇಳಿದ್ದಾರೆ. ನೋಡ್ಬೇಕು, ಈ ಉಪಚುನಾವಣೆಗಳಿರೋದ್ರಿಂದ ಹೇಳಕ್ ಆಗೋದಿಲ್ಲ. ಅದನ್ನ ಹಿಂಗೆ ಬರ್ತಾರೆ ಅಂತ ಕಡ್ಡಾಯವಾಗಿ ಹೇಳಕ್ಕಾಗಲ್ಲ. ಹಿಂಗಾಗಿ ಈ ಒಂದು ಹಾಲು ಮತಸ್ಥ ಸಮುದಾಯದಲ್ಲಿ ಈ ಜಾತ್ರಾ ಮಹೋತ್ಸವ ಅಂದ್ರೆ ಒಂದು ರೀತಿ ಹಬ್ಬದ ವಾತಾವರಣ. ಬಹಳ ವಿಜೃಂಭಣೆಯಿಂದ, ಬಹಳ ಸಡಗರದಿಂದ ಇಡೀ ಸಮುದಾಯದವರು, ಎಲ್ಲ ಸಂಬಂಧಿಕರು ಎಲ್ಲರೂ ಕೂಡ ಸೇರಿ ಮಾಡ್ತಕ್ಕಂಥ ಒಂದು ಜಾತ್ರಾ ಮಹೋತ್ಸವ. ಇದು ಸಾಕಷ್ಟು ಎಲ್ಲರೂ ಯಾವ್ದಾದ್ರು ಒಂದು ವೇದಿಕೆ ಎಲ್ಲರೂ ಒಟ್ಟಾಗಿ ಸೇರ್ತಾರೆ ಅಂದ್ರೆ ಈ ರೀತಿಯ ಜಾತ್ರಾ ಮಹೋತ್ಸವಗಳಿಗೆ ಇದು ಯಶಸ್ವಿಯಾಗಿ ನಡಿಬೇಕು. ಮುಂದೆ ಕೂಡ ಈ ಸಂಪ್ರದಾಯವನ್ನ ಶಾಸಕರು ಹೇಳಿದಂಗೆ ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಸಂಪ್ರದಾಯಗಳನ್ನ ನಾವು ಯಾವತ್ತೂ ಕೂಡ ಬಿಡಬಾರ್ದು. ಇದನ್ನ ನಾವು ಅನುಸರಿಸ್ಕೊಂಡು ಬರಬೇಕು. ಅದೇ ರೀತಿ ಇವತ್ತು ತಾವು ಕೂಡ ಅತ್ಯಂತ ವಿಜೃಂಭಣೆಯಿಂದ, ಸಡಗರದಿಂದ ತಾವೆಲ್ಲ ಕೂಡ ಆಚರಣೆ ಮಾಡಿದ್ದೀರಿ. ಈ ಜಾತ್ರಾ ಮಹೋತ್ಸವ ಯಶಸ್ವಿ ಆಗ್ಲಿಕ್ಕೆ ಕಾರಣರಾದಂತ ಎಲ್ಲರಿಗೂ ಕೂಡ, ಏನು ಮೂರ್ತಿಯಣ್ಣ ಆದಿಯಾಗಿ, ಕುಮಾರಣ್ಣ ಆದಿಯಾಗಿ, ಪ್ರಕಾಶ್, ಪ್ರದೀಪ್ ಎಲ್ಲರೂ ಕೂಡ, ಪ್ರತಿಯೊಬ್ಬರು ಯಾರ್ಯಾರು ಇದರಲ್ಲಿ ನಮ್ಮ ರವಿ ಸೇರಿ ಎಲ್ಲರೂ ಕೂಡ ಇಡೀ ತಂಡ ಈ ಒಂದು ಯಶಸ್ವಿ ಆಗ್ಲಿಕ್ಕೆ ತಾವೆಲ್ಲ ಕೂಡ ಶ್ರಮಿಸಿದ್ದೀರಿ. ಹಂಗೆಲ್ಲರಿಗೂ ನಿಮ್ಮೆಲ್ಲರೂ ಕೂಡ ನಾನು ಹೃದಯಪೂರ್ವಕವಾದಂತಹ ಅಭಿನಂದನೆಗಳನ್ನು ಕೂಡ ತಿಳಿಸ್ತೇನೆ. ಮತ್ತು ಹೇಳಿದ್ರು ಸುದರ್ಶನ್ ಸಾಹೇಬರು ಹಾಲು ಮತಸ್ಥದ ಹಿನ್ನೆಲೆಯನ್ನ ಯಾವ ರೀತಿ ಕಾಳಿದಾಸರು ಈ ಸಮಾಜಕ್ಕೆ ಹಿರಿಯರು ಮಾರ್ಗದರ್ಶಕರಾದಂಥ ವಿ.ಆರ್. ಸುದರ್ಶನ್ ಸಾರು ಹಾಲು ಮತಸ್ಥದ ಜನಾಂಗದ ಇತಿಹಾಸದ ಬಗ್ಗೆ ವಿಚಾರ ತಿಳಿಸಿದ್ದಾರೆ. ಅದೇ ರೀತಿ ಆದಂಥ MLC ಅನಿಲ್ ಅಣ್ಣವರು ಅವರ ಜವಾಬ್ದಾರಿ ಹಾಲು ಮತಸ್ಥರ ಶಕ್ತಿ ಪವಾಡ ಬಗ್ಗೆ ಕೂಡ ಅನಿಲ್ ಅಣ್ಣವ್ರು ಮಾತಾಡಿದ್ದಾರೆ.
ಹಿಂಗೆ ಮಾತಾಡೋದು ನನಗೆ ಇಲ್ಲ, ಆದರೂ ಮೈಕ್ ಕೊಟ್ಟಿದ್ದಾರೆ ಒಂದು 4 ಮಾತಾಡಬೇಕು ಅಂತೇಳಿ. ಆದರೆ ನಾನು ಹಾಲುಮತಸ್ಥರಾಗಿ ನಾನು ಮಾತಾಡೋದಕ್ಕೆ ಕೊಟ್ಟಿರೋದಕ್ಕೆ ನನಗೆ ಖುಷಿ ಆಗ್ತದೆ. ಮತ್ತೆ ಏನು ಈ ಭಾಗದಲ್ಲಿ ನಮ್ಮ ಸಮುದಾಯದ ಜಾತ್ರೆ ಉತ್ಸವ ಬೀರೇಶ್ವರ ಉತ್ಸವ ಇವತ್ತಿಲ್ಲಿ ಆಗ್ತಾ ಇರೋದು ತುಂಬಾ ಅರ್ಥರೂಪವಾಗಿ ಆಗ್ತಾ ಇದೆ. ಬೆಳಗ್ಗೆ ನಿನ್ನೆಯಿಂದ ಏನು ಕಾರ್ಯಕ್ರಮಗಳ ಪ್ರಾರಂಭ ಆಗಿದೆ. ಇವತ್ತು ಒಳ್ಳೆ ಎತ್ತ ಮೇಲೆ ತೆಂಗಿನಕಾಯಿ ಪವಾಡ ಕಾರ್ಯಕ್ರಮಗಳ ಆಯೋಜನೆ ಆಗಿದೆ. ನಾಳೆ ದೀಪ ಕೊಡುವಂತ ಕಾರ್ಯಕ್ರಮಗಳಿರುತ್ತೆ. ಎಲ್ಲ ಮೂಲೆ ಮೂಲೆಯಿಂದ ಬಂದಿರುವಂತ ಎಲ್ಲ ಸಮುದಾಯದ ಕಂಬಿ ಯಜಮಾನರು ಮತ್ತು ಕುಟುಂಬಗಳು ಇವತ್ತು ಕಾತರದಿಂದ ಹಬ್ಬದ ವಾತಾವರಣದಲ್ಲಿ ಕುಂತಿದ್ದೀರಿ. ಇವತ್ತು ವೇದಿಕೆ ಮೇಲೆ ಕುಂತಿರುವಂತ ಎಲ್ಲ ಗಣ್ಯರು ನಿಮ್ಮನ್ನೆಲ್ಲ ಕುರಿತು ಮಾತಾಡಿದ್ದಾರೆ. ಈ ಜಾಗದ ವಿಚಾರ ಕೂಡ ಶಾಸಕರು ಸುದರ್ಶನ್ ಸಾರು, ಅನಿಲ್ ಸಾಹೇಬ್ರು ಕೂಡ ಜಾಗದ ವಿಚಾರ ಹೇಳಿದ್ದಾರೆ. ಯಾಕಂದ್ರೆ ಈ ಏನು ವೇಮಗಲ್ಲು ಬೆಳೀತಾ ಇವತ್ತು ಪಟ್ಟಣ ಪಂಚಾಯತಿ, ಗ್ರಾಮ ಪಂಚಾಯತಿಯಿಂದ ಪಟ್ಟಣ ಪಂಚಾಯತಿ ಆಗಿದೆ. ಮತ್ತೆ ಕಾರ್ಯಕ್ರಮಗಳಿಗೆ ಎಲ್ಲೂ ಜಾಗ ಸಿಗಲ್ಲ. ಇಂಥ ಸಂದರ್ಭಗಳಲ್ಲಿ ಇವತ್ತು ಏನು ಸಮಿತಿಯ ಸದಸ್ಯರುಗಳು ಒಂದು ಒಳ್ಳೆ ತೀರ್ಮಾನಕ್ಕೆ ಬಂದಿದ್ದಾರೆ. ಒಂದು 15 ದಿವಸ ಹಿಂದೆ